ಉಡುಪಿ ಜಿಲ್ಲೆಯ ಕುಂದಾಪುರ ಮತ್ತು ಬೈಂದೂರು ತಾಲೂಕಿನಲ್ಲಿ ಕಾಲು ಸಂಕಗಳ ಸಮಸ್ಯೆಗೆ ಪರಿಹಾರವೇ ಇಲ್ವಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂದರೆ ಬಹುತೇಕ ಅತಿ ಅಗತ್ಯ ಎನಿಸುವಂಥ ಬಹುತೇಕ ಕಾಲು ಸಂಕಗಳ ಕೆಲಸ ಇನ್ನೂ ಬಾಕಿ ಉಳಿದಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ನೈಕಂಬಳಿಯಲ್ಲಿರುವಂಥ ಒಂದು ಕಾಲು ಸಂಕ, ಶಾಲೆಯ ಪಕ್ಕದಲ್ಲಿರುವಂಥ ಕಾಲು ಸಂಕ ಅನ್ನುವಂಥದ್ದು ಇದು ಊರಿಗೆ ದೊಡ್ಡ ಒಂದು ಸಂಪರ್ಕ ಸೇತುವೆ ಕೂಡ ಹೌದು. ಯಾಕಂತ ಹೇಳಿದ್ರೆ ದೊಡ್ಡ ಪೇಟೆಗೆ ಸಂಪರ್ಕ ಪಡಿಬೇಕಾದ್ರೆ ಇದೇ ಕಾಲು ಸಂಕವನ್ನು ಬಳಸಬೇಕು. ಇಲ್ಲಾಂದರೆ ಒಂದು 10-15 ಕಿಲೋಮೀಟರ್ ಸುತ್ತಾಕಿ ಹೋಗಬೇಕಾದ ಪರಿಸ್ಥಿತಿ ಇದೆ. ನಾವೀಗ ಅದೇ ಕಾಲು ಸಂಕದ ಮೇಲಿದ್ದೇವೆ, ನೋಡ್ಬೋದು ನೀವೀಗ. ಇದೇ ಮಾರ್ಗವಾಗಿ ಶಾಲಾ ಮಕ್ಕಳು ಇದೇ ಕಾಲು ಸಂಕದಲ್ಲಿ ಸಂಚರಿಸಿಕೊಂಡು ದಿನನಿತ್ಯ ಶಾಲೆಗೆ ಹೋಗುವಂಥದ್ದು. ದೂರದಲ್ಲಿರುವಂಥ ಕಿರಿಯ ಪ್ರಾಥಮಿಕ ಶಾಲೆಗೆ ಮಕ್ಕಳು ಹೋಗಬೇಕಾದ್ರೆ ಮಳೆಗಾಲದಲ್ಲಿ ಒಂದು ರೀತಿ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ. ನೋಡ್ತಾ ಇದ್ದೀರಿ ಚಿತ್ರಣವನ್ನು. ಮರ ಅನ್ನುವಂಥದ್ದು ನೀರು, ಈಗ ಮಳೆ ಅಷ್ಟೇನು ಈ ಬಾರಿ ಅಷ್ಟೇನು ಮಳೆ ಆಗಿಲ್ಲ, ಆದರೂ ಕೂಡ ಬಿದ್ದ ಮಳೆಯ ನೀರನ್ನು ಹೀರಿಕೊಂಡು ಇಲ್ಲಿನ ಮರದ ಹಲಿಗೆಗಳೇನಿದೆ ಸಂಪೂರ್ಣವಾಗಿ ತೇವವಾಗಿ ಅದು ಭಾರವಾಗಿರುವಂಥದ್ದು. ಮತ್ತು ಎಲ್ಲಿ ಈಗ ಕುಸಿತದೋ ಇನ್ನೊಂದು ಕ್ಷಣದಲ್ಲಿ ಕುಸಿತದೋ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿ ತೇಲಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಈ ಪರಿಸ್ಥಿತಿಯಲ್ಲಿ ಮಕ್ಕಳು ಹೋಗಬೇಕು. ಈ ನೀರಿನ ಏನು ಒತ್ತಡ ಏನಿದೆ ಅಥವಾ ಈ ನೀರು ಹರಿಯುವಂಥ ರಭಸ ಏನಿದೆ ಮಳೆ ಬಂದಾಗ ಇನ್ನೂ ಜಾಸ್ತಿ ಆಗ್ತದೆ. ಆ ವೇಳೆಗೆ ಈ ನೀರು ಅನ್ನೋಂಥದ್ದು ಮೇಲೆ ಹತ್ತಿ ಬಂದು ಈ ಕಾಲು ಸಂಕವನ್ನು ಕೂಡ ಕೊಚ್ಚಿಕೊಂಡು ಹೋದಂಥ ಅದೆಷ್ಟೋ ಘಟನೆಗಳು ಇಲ್ಲಿ ನಡೆದಿದೆ ಅಂತಲೇ ಹೇಳ್ತಾರೆ. ತುಂಬ ದಶಕಗಳ ಒಂದು ಬೇಡಿಕೆ ಅಂತಲೇ ಹೇಳ್ಬೋದು. ಇದು ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೂ ಕೂಡ ಕುಂದಾಪುರ ತಾಲೂಕು ವ್ಯಾಪ್ತಿಯ ಚಿತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೈಕಂಬಳಿ ಎನ್ನುವ ಪ್ರದೇಶ, ಇಲ್ಲಿ ದೊಡ್ಡ ಸಮಸ್ಯೆ ಆಗ್ತಿರೋದು ಇಲ್ಲಿನ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ. ಯಾಕಂತ ಹೇಳಿದ್ರೆ ಇಲ್ಲಿನ ಸಂಪರ್ಕ ಸೇತುವೆ ಅಥವಾ ಈ ಕಾಲು ಸಂಕವನ್ನು ನಂಬಿಕೊಂಡು ಮಕ್ಕಳು ಶಾಲೆಗೆ ಹೋಗುವುದು ಅಂತ ಹೇಳಿದ್ರೆ ಮನೆಯವರಿಗೆ ಹೆತ್ತವರಿಗೆ ದೊಡ್ಡ ತಲೆನೋವು. ಹಾಗಾಗಿ ಪರ್ಯಾಯವಾಗಿ ಇಲ್ಲಿನ ಹೆತ್ತವರು ಮಕ್ಕಳನ್ನು ಹತ್ತಿರದಲ್ಲಿರುವಂಥ ಬೇರೆ ಶಾಲೆಗೆ ಕಳಿಸ್ತಾ ಇರುವುದರಿಂದ ಈ ಸರ್ಕಾರಿ ಶಾಲೆ ಸದ್ಯ ಮುಚ್ಚುವ ಪರಿಸ್ಥಿತಿಗೆ ಬಂದಿರುವಂಥದ್ದು. ಗುಣಮಟ್ಟದ ಶಿಕ್ಷಣ ಇದೆ, ಉತ್ತಮ ಪರಿಸರ ಇದೆ, ಎಲ್ಲ ವ್ಯವಸ್ಥೆಗಳಿದೆ. ಆದರೆ ಕಾಲು ಸಂಕದ ಕಾರಣಕ್ಕೆ ವಿದ್ಯಾರ್ಥಿಗಳನ್ನು ಕಳಿಸ್ಲಿಕ್ಕೆ ಹೆತ್ತವರು ಭಯಪಡುವಂಥ ಪರಿಸ್ಥಿತಿ ಇದಾಗಿದೆ. ಇನ್ನೊಂದು ಅಂತ ಹೇಳಿದ್ರೆ ಕೃಷಿಕರು, ಈ ಭಾಗದ ಕೃಷಿಕರಿಗೆ ಈ ಕಾಲು ಸಂಕ ಅನ್ನುವಂಥದ್ದು ಒಂದು ರೀತಿ ಸಂಪರ್ಕ ಸಾಧನವೂ ಹೌದು. ಯಾಕಂದರೆ ಬಹುತೇಕ ಕೃಷಿ ಭೂಮಿಗಳು ಕೆಲವರದ್ದು ಈ ಕಡೆ ಇದ್ದರೆ ಕೆಲವರದ ಸಂಪರ್ಕ ಸೇತುವೆ ಆ ಕಡೆ ಇರುವಂಥದ್ದು. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಕೃಷಿ ಭೂಮಿಗೆ ಹೋಗಬೇಕಾದ್ರೆ ಅಥವಾ ಅವರು ಇದೇ ಕಾಲು ಸಂಕವನ್ನು ಬಳಸಬೇಕಾದ ಅಗತ್ಯತೆ ಇದೆ. ಕಳೆದ 2 ವರ್ಷಗಳ ಹಿಂದೆ ನಾವೇ ಇದ್ರ ಬಗ್ಗೆ ವರದಿ ಮಾಡಿದ್ವಿ. ಆದರೆ ಇದುವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಸ್ಥಳೀಯ ಆಡಳಿತವು ಕೂಡ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುವ ಮನಸ್ಸು ಮಾಡಿದಾಗ ಕಾಣ್ತಿಲ್ಲ. ಯಾಕಂದರೆ ನಾವು ಈಗಷ್ಟೇ ಕೆಲವೇ ಕ್ಷಣಗಳ ಮುಂದೆ ಈ ಕಾಲು ಸೇತುವೆ ಚಿತ್ರಣ ಮಾಡುವಾಗ ವಾರ್ಡ್ ಸದಸ್ಯರೊಬ್ಬರು ನಮ್ಮನ್ನು ಗದರಿಸಿ ಹೋದಂಥ ಘಟನೆ ಕೂಡ ನಡೆದಿದೆ. ಅಂತ ಹೇಳಿದ್ರೆ ಇದು ಸರಿಯಾಗಬಾರ್ದು, ಅಥವಾ ಇದರಲ್ಲೂ ಕೂಡ ರಾಜಕೀಯ ಇದೆಯಾ, ಅಥವಾ ಇದಕ್ಕೆ ಇನ್ನೇನಾದರೂ ಅಂತ ಹೇಳಿದ್ರೆ ಪರ್ಯಾಯ ವ್ಯವಸ್ಥೆ ಆಗ್ತದಾ ಅಥವಾ ಶಾಶ್ವತ ಸೇತುವೆ ಆಗ್ತದಾ ಅನ್ನುವಂಥದ್ದು ಕೂಡ ಸದ್ಯದ ಇಲ್ಲಿನ ಜನರ ಪ್ರಶ್ನೆ ಆಗಿರುವಂಥದ್ದು. ಪ್ರತಿ ವರ್ಷ ನಮ್ಮ ನೈಕಂಬಳಿ ಶಾಲೆಗೆ ತುಂಬ ವಿದ್ಯಾರ್ಥಿಗಳು ಈ ಊರಿನಿಂದ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ನಮಗೆ ಸಮಸ್ಯೆ ಏನಂತ ಅಂತ ಬಂದಿದ್ರೆ ನಮ್ಮಲ್ಲಿ ಒಂದು ಸಂಕ ಇದೆ. ಸಂಕ ಅಂದರೆ ಮರದಿಂದ ಮಾಡಿರುವಂಥ ಸಂಕ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರತಿ ವರ್ಷ ಮಳೆಗಾಲ ಸಮಯದಲ್ಲಿ ಏನಾಗ್ತಿದೆ, ಮಳೆ ಜಾಸ್ತಿ ಬಂದಾಗ ಭೂಮಿ ಮಣ್ಣೆಲ್ಲ ಮೆತ್ತಗಾದಾಗ ಏನಾಗುತ್ತೆ ಅಂದರೆ ಸಂಕ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಈಗ ಮಕ್ಕಳು ಏನಾಗ್ತಾ ಇದೆ ಅಂದರೆ ತುಂಬ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಬರಲಿಕ್ಕೆ ಅವರಿಗೆ ಸಮರ್ಪಕವಾದಂತಹ ಸಂಕದ ವ್ಯವಸ್ಥೆ ಇಲ್ಲ. ಗೌರ್ಮೆಂಟಿಂದ ಯಾವುದೇ ಅನುದಾನಗಳು ಬಂದಿಲ್ಲ, ನಮ್ಮ ಸಂಘಕ್ಕೆ ಬಂದಿಲ್ಲ. ಅದಕ್ಕಾಗಿ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರಂತೆ, ಪೇರೆಂಟ್ಸ್ ಎಲ್ಲ ನಮ್ಮ ಪಕ್ಕದ ಊರು ಮಾರಣಕಟ್ಟೆ ಚಿತ್ತೂರು ಇದೆ ಅಲ್ವಾ, ಅಲ್ಲಿಗೆ ಮಕ್ಕಳನ್ನು ಸೇರಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿಂದ ಅವರು ಆಟೋವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವರಿಗೆ ಇಲ್ಲಿ ಶಾಲೆ ಹತ್ತಿರ ಆಗುತ್ತೆ. ಆದರೆ ಇಲ್ಲಿ ಸಂಘ ಇಲ್ಲದೆ ಇರುವ ಕಾರಣದಿಂದ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆಟೋ ಮಾಡಿಕೊಂಡು ಸುತ್ತಾಕಿ ಒಂದು ರೌಂಡ್ ಹಾಕಿ ಬೇರೆ ಶಾಲೆಗೆ ಹೋಗ್ತಾ ಇದ್ದಾರೆ. ಇದರಿಂದ ನಮ್ಮ ಶಾಲೆಗೆ ಏನಾಗ್ತಾ ಇದೆ ಅಂದರೆ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಮಕ್ಕಳು ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾರೆ. ನಮ್ಮ ಶಾಲೆಯ ಸ್ಟ್ರೆಂತ್ ತುಂಬ ಬಿದ್ದು ಹೋಗ್ತಾ ಇದೆ. ಮುಂದಿನ ವರ್ಷ ಕೂಡ ಈ ಸಲ ನಮಗೆ 1ನೇ ಕ್ಲಾಸಲ್ಲಿ ಯಾವುದೇ ಅಡ್ಮಿಷನ್ ಇಲ್ಲ. ನೆಕ್ಸ್ಟ್ ವರ್ಷ ಕೂಡ ಹಾಗೆ ಅಡ್ಮಿಷನ್ ಆಗುವ ಪರಿಸ್ಥಿತಿ ಇಲ್ಲ. ಯಾಕಂದರೆ ನಮಗೆ ಇಲ್ಲಿ ಸಮರ್ಪಕವಾದಂತಹ ಒಂದು ಸೇತುವೆ ಇರಲಿಲ್ಲ. ಸೇತುವೆ ಇದ್ದಿದ್ದರೆ ಏನಾಗ್ತಿತ್ತಂದರೆ ನಾವು ಈ ಮಕ್ಕಳನ್ನು ಒಂದು ಆಟೋವನ್ನು ಮಾಡಿದರೆ ಎಲ್ಲ ಮಕ್ಕಳು ಆಟೋದಲ್ಲಿಯೇ ಬಂದು ನಮ್ಮ ಶಾಲೆಗೆ ಕೂಡ ಉಳಿತಾ ಇತ್ತು. ಮತ್ತು ಏನು ಸಮಸ್ಯೆ ಅಂತ ಕೇಳಿದರೆ ಮಳೆಗಾಲದಲ್ಲಿ ನಮ್ಮ ಮಕ್ಕಳು ಕೂಡ ತುಂಬ ಚಿಕ್ಕ ಮಕ್ಕಳು, ಈಗ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳು ಮಾತ್ರ ಇರುವಂಥದ್ದು. ಅವರಿಗೆ ಏನಾಗ್ತಾ ಇದೆ ಅಂದರೆ ಈ ಸೇತುವೆಯನ್ನು ದಾಟಿ ಬರಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ ತುಂಬ ಮಳೆ ಬರುವಾಗ ಬರೀ ಮಳೆ ಮಾತ್ರ ಬರಲ್ಲ, ಈಗ ಗಾಳಿ ಕೂಡ ಬರುತ್ತೆ. ಜೋರಾದಂತಹ ಗಾಳಿ ಬಂದಾಗ ಆ ಮಕ್ಕಳಿಗೆ ತುಂಬ ಭಯ ಏನಂತ ಹೇಳಿದರೆ ಸೇತುವೆಯನ್ನು ದಾಟುವಂಥ ಸಮರ್ಪಕ ಒಂದು ಸೇತುವೆ ಕರೆಕ್ಟಾಗಿ ಇದ್ದಿದ್ದರೆ ದಾಟಬಹುದು. ಇದು ಏನಂದರೆ ಮರದಿಂದ ಮಾಡಿರುವಂಥದ್ದು. ಈಗ ಜಾರಿದ್ರೆ ಏನಾಗುತ್ತೆ ಅಂದರೆ
ಕೆಳಗೆ ಬೀಳ್ತಾರೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮಳೆ ಜಾಸ್ತಿ ಬಂದಾಗ ಸೇತುವೆ ಕೂಡ ಕೊಚ್ಕೊಂಡು ಹೋಗ್ಬೋದು. ಅವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಶಾಲೆಗೆ ಬರಲಿಕ್ಕಾಗಲ್ಲ, ಶಾಲೆಗೆ ಅಬ್ಸೆಂಟ್ ಆಗಬೇಕಾಗತ್ತೆ. ಇದೆಲ್ಲ ಸಮಸ್ಯೆಗಳು ಇದೆ. ನಾವು ಕೇಳ್ತಾ ಇರೋದು ಒಂದೇ ಒಂದು, ನಮಗೆ ಸಮರ್ಪಕವಾದಂತಹ ಒಂದು ಸೇತುವೆಯನ್ನು ಮಾಡಿಕೊಟ್ಟರೆ ಇಲ್ಲಿನ ಜನರಿಗೂ ಕೂಡ ತುಂಬ ಉಪಕಾರ ಆಗುತ್ತೆ. ನಮ್ಮ ಮಕ್ಕಳಿಗೂ ಕೂಡ ಇಲ್ಲಿಗೆ ಸರಿಯಾಗಿ ಬರಲಿಕ್ಕೂ ಕೂಡ ಆಗುತ್ತೆ. ನಮಗೂ ಕೂಡ ತುಂಬ ತೊಂದರೆ ಆಗ್ತಿದೆ. ಯಾಕಂದರೆ ಮಕ್ಕಳನ್ನು ಕಳಿಸ್ತೀವಿ ಹೌದು, ಆದರೆ ನಮಗೆ ತುಂಬ ಭಯ ಇರುತ್ತೆ, ಎಲ್ಲಿ ಏನಾಗುತ್ತೋ, ಮಕ್ಕಳು ಹೇಗೆ ಹೋಗ್ತಾರೋ. ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ, ಪೇರೆಂಟ್ಸಿಗೂ ಕೂಡ ಅದೇ ಸಮಸ್ಯೆ ಇರುವಂಥದ್ದು. ಒಂದು ಸೇತುವೆ ಇದ್ದಿದ್ದರೆ ಅವರಿಗೆ ಆಟೋ ಮಾಡಿ ಕಳಿಸ್ಬೋದಿತ್ತು, ಅಥವಾ ಪೇರೆಂಟ್ಸ್ ಕೂಡ ಬಂದು ಕಳಿಸ್ತಾ ಇದ್ದಿದ್ರು. ಲಾಸ್ಟ್ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಏನಂತ ಹೇಳಿದರೆ, ನಮಗೆ ಒಂದು ಸಮರ್ಪಕವಾದಂತಹ ಸೇತುವೆಯನ್ನು ಮಾಡಿಕೊಡಿ. ಶೀಘ್ರದಲ್ಲೇ ಇದರ ಬಗ್ಗೆ ಕ್ರಮವನ್ನು ಕೈಗೊಂಡು ಈ ಬಾರಿಯಾದರೂ ಇದಕ್ಕೆ ಒಂದು ಶಾಶ್ವತ ಸಂಪರ್ಕ ಸೇತುವೆಯನ್ನು ಕಲ್ಪಿಸುವ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಉಡುಪಿಯಿಂದ ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.